ನಮ್ಮ ಅತ್ತೆ ಮನೇಲಿ ಇವತ್ತು ಒಬ್ಬಟ್ಟು ವೆರಿ ನೈಸ್ಲಿ ಡನ್ ಅಂತ ಪ್ಲೀಸ್ ಬ್ರೋ. ಇವತ್ತು ಶಶಾಂಕ್ ಬರ್ಡೇ ಬ್ರೋ, ವಿಶ್ ಮಾಡ್ದ ಅತ್ತೆಗಾರು. ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ಏನ್ ಗುಪ್ತು. ಥ್ಯಾಂಕ್ ಯು. Okay, let's go. What is the form? Hi, so welcome back to my new vlog. Guys, ಇವತ್ತು ನಾವು ನೇಹಾ ಅವ್ರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಶಶಾಂಕ್ ಬರ್ಡೇ ಅಂತ ಇವತ್ತು. ನಾನು ಸ್ವಲ್ಪ ಬರ್ಡೇಸ್ಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ನನಗೆ. ಇವತ್ತು ನನ್ನ ಟೀಮ್ ಅವರು ಎಲ್ರಿಗೂ ಗೊತ್ತಿದೆ ಶಶಾಂಕ್ ಕಳ್ಳನ ಮಗ ಏನ್ ಹೇಳಿದ್ದಾನೆ, ಎಲ್ರಿಗೂ ಸಮೀರ್ಗೆ ಹೇಳ್ಬೇಡ ಅಂತ ಹೇಳಿದ್ದಾನೆ. ನಂಗೆ ಒಂದು ಫ್ರೆಂಡ್ ಹೇಳ್ಬಿಟ್ರು, ಶ್ರವಣ್ ಬ್ರೋ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ, ಅವರು ನಂಗೆ ಹೇಳಿಲ್ಲ ಶಶಾಂಕ್ ಬರ್ಡೇ ಅಂತ. ಇಲ್ಲಿಂದ ಹೊರಟಿದೀವಿ. ಏನಕ್ಕೆ ಅಂದ್ರೆ ಗಿಫ್ಟ್ ತೊಗೊಳಕ್ಕೆ. ಶಶಾಂಕ್ ಒಂದು ಗಿಫ್ಟ್ ತಗೊಂಡು ನೇಹಾ ಅವ್ರ ಮನೇಲಿ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಬಿಕಾಸ್ ಅವರು ಎಲ್ಲರೂ ಬರ್ತಿದ್ದಾರೆ ನೇಹಾ ಅವ್ರ ಮನೆಗೆ ಇವತ್ತು. ಮಜಾ ಇರುತ್ತೆ. ಲೆಟ್ಸ್ ಗೋ. ನನ್ನ ಹತ್ರ ಒಂದು MK ಒಂದು ವಾಚ್ ಇದೆ. ನಾನು ಲಾಸ್ಟ್ ಟೈಮ್ ಬರ್ಡೇಗೆ ಅದನ್ನು ತೊಗೋಬೇಕಿತ್ತಂತ ಯಾವಾಗಲೂ ಅಂದರೆ ನಾನು ಒಂದು ವಾಚ್ ತೊಗೊಂಡೋಗಿದ್ದೆ ನಮ್ಮ ಶಶಾಂಕಿಗೆ. ಅವ್ನಿಗೆ ಇನ್ನೊಂದು ವಾಚ್ ನನ್ನ ಹತ್ರ ಅದು ಇಷ್ಟ ಆಗಿತ್ತು. ಅವ್ನು ಇಂಡೈರೆಕ್ಟಾಗಿ ಹೇಳಿದ್ದೆ ಅಂದರೆ ನನಗೆ ಅನಿಸಿತ್ತು ಓಕೆ ಅವ್ನಿಗೆ ಇದು ಇಷ್ಟ ಆಗಿದೆ ಅಂತ. ಸೊ ಐ ಥಾಟ್ ವಿಲ್ ಬೈ ದಟ್ ವಾಚ್ ಟುಡೇ. ಅದನ್ನು ಮತ್ತೆ ಇನ್ನೇನು ತೊಗೋಬೋದು ಶಶಾಂಕನ ಸರ್ಪ್ರೈಸ್ ಮಾಡೋಕ್ಕೆ ನೋಡೋಣ. ಅವ್ನಿಗೆ ಐಡಿಯಾ ನನಗೆ ಗೊತ್ತಾಗಿದೆ ಅಂತ. ನನ್ನ ಪ್ರಕಾರ ನಾನು ಕಾಲ್ ಮಾಡಿ ಸ್ವಲ್ಪ ಕ್ಲೂ ಕೊಟ್ಬಿಟ್ಟೆ. ಅವ್ನ ಪ್ರಕಾರ ನನಗೆ ಗೊತ್ತಿಲ್ಲ ಇನ್ನೂ ಬರ್ಡೇ ಅನ್ನೋದೇ ಇದ್ದಾನೆ. ನೋಡೋಣ ಬನ್ನಿ, ಗಿಫ್ಟ್ ತೊಗೊಂಡೋಗಿ ಸರ್ಪ್ರೈಸ್ ಮಾಡೋಣ. ಲೆಟ್ಸ್ ಗೋ. ಸೊ ನಾನು ಒಂದು ಬ್ಯಾಗು, ಲ್ಯಾಪ್ಟಾಪೆಲ್ಲ ಕ್ಯಾರಿ ಮಾಡೋಕ್ಕೆ ಮತ್ತು ಒಂದು ವಾಚ್ ತೊಗೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಈಗ ಇಲ್ಲಿ ಮೈಕಲ್ ಕಾಲ್ಸ್ಗೆ ಹೋದ್ವಿ, ಬಟ್ ಅಲ್ಲಿ ನಾನು ನೋಡಿದ ಕಲೆಕ್ಷನ್ ಇರಲಿಲ್ಲ. ಬೇರೆ ಯಾವುದಾದ್ರು ಚೆಕ್ ಮಾಡೋಣ. ಲೆಟ್ಸ್ ಗೋ. ಗೈಸ್ ಅದು ಸೇಮ್ ನೋಡಿದ್ದೇ ಇಲ್ಲ, ಬಟ್ ಇದು ಚೆನ್ನಾಗಿದೆ ಒಂಥರ. ಐ ಥಾಟ್ ವಿಲ್ ಗೋ ವಿತ್ ದಿಸ್ ಒನ್. ಏನು ಅನಿಸುತ್ತೆ ಮಗ? ನೈಜ ಕ್ಯಾ ಬೋಲ್ತೆ ಬಾಯ್? ಇದು ಇದೆಯಲ್ಲ? ಇಲ್ಲ, ಇದು ಬೇರೆ. ಇದು ಒಂದು ಅಪ್ಡೇಟ್ ಇದೆ. ಇದೇ ಹೋಗ್ಬಿಡೋಣ ಆಗಿದ್ರೆ. ಯು ಲೈಕ್ ಇಟ್. ಇದು ಕೊಡಿ. ಇದೆಷ್ಟಿದು? ಇದು ತೆಗೀರಿ. ಇದು ಚೆನ್ನಾಗಿದೆ ಬ್ರೋ. ವಿಚ್ ಒನ್ ಇಸ್ ನೈಸ್? ನಿಮ್ಗೆ ಯಾವ್ದು ಅನ್ಸುತ್ತೆ ಬ್ರೋ? ಯಾವ್ದು ಚೆನ್ನಾಗಿದೆ? ಇದೇ ಕೊಡಿ. ಸೊ ವಾಚ್ ತೊಗೊಂಡ್ವಿ, ಬಟ್ ಬ್ಯಾಗ್ದು ಐ ಡಿಂಟ್ ಫೈಂಡ್ ಎನಿಥಿಂಗ್ ಇಂಟ್ರೆಸ್ಟಿಂಗ್ ಇಯರ್. ಸೊ ನೋಡೋಣ, ಒಂದ್ಸರಿ ಆನ್ಲೈನ್ ಚೆಕ್ ಮಾಡ್ತೀನಿ. ಬಿಕಾಸ್ ಅವ್ನಿಗೆ ಯಾವ ಥರ ಬ್ಯಾಗ್ ಇಷ್ಟ ಆಗುತ್ತೆ ಅನ್ನೋದೇ ನಾನು ಯೋಚನೆ ಮಾಡ್ತಾ ಇದ್ದೆ. ಅವನ ಹತ್ರ ಒಂದು ಬ್ಯಾಗ್ ಇದೆ, ಬಟ್ ಇನ್ನೊಂದು ಬ್ಯಾಗ್ ತೊಗೋಬೇಕು ಅಂತ ನಂಗೆ ಅನಿಸಿತ್ತು ತುಂಬ ಮುಂಚೆನೇ. ಬಟ್ ವಿಲ್ ಸಿ ವೆನ್ ಆ್ಯಂಡ್ ಹೌ ವಿ ಕ್ಯಾನ್ ಆರ್ಡರ್ ದಿಸ್ ಆ್ಯಂಡ್ ಆಲ್ ದ್ಯಾಟ್. ಈಗ ಟೈಮು ಆಗ್ಬಿಟ್ಟಿದೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಇಲ್ಲ. ನೇಹಾ ಮನೇಲಿ ಎಲ್ಲ ಕಾಯ್ತಿದ್ದಾರೆ. ಸೊ ಅವ್ರ ಮನೇಲಿ ಒಂದು ಸ್ವಲ್ಪ ಕೇಕ್ ಎಲ್ಲ ತರಿಸಿ ಸೆಲೆಬ್ರೇಷನ್, ಚಿಕ್ಕ ಸೆಲೆಬ್ರೇಷನ್ ಆದರೂ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಅದಾದಮೇಲೆ ದೊಡ್ಡ ಸೆಲೆಬ್ರೇಷನ್ ಎಲ್ಲ ಇರೋದೆ. ಬನ್ನಿ ಈಗ ಹೋಗೋಣ. ವಾವ್, ನೋಡಿ ಪಾರ್ಶೆ. ಗೈಸ್ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ ಬಂದು ಮನೆಗೆ ವಾಪಸ್ಸು. ಬನ್ನಿ ಈಗ. ಅಯ್ಯೋ, ಮಳೆ ಸ್ಟಾರ್ಟ್ ಆಯಿತು ಗೈಸ್, ಜೋರು ಮಳೆ. ಈಗ ನೋಡ್ಬೇಕು ಏನು ಮಾಡೋದು ಅಂತ. ಗೊತ್ತಾ ಹೇಳ್ತೀನಿ, ಇದು ಲೇಡೀಸ್ದು ಕರ್ದಿಲ್ಲ ಕರೆಕ್ಟಾಗಿ. ಲೇಟ್ ಆಗ್ತದೆ. ನೀವು ಕರ್ದಿಲ್ಲ ಅಂತೇಳಿ ಬಾಕಿ ಆಗ್ತದೆ. ಕರ್ದಿದ್ದೀರಾ? ಏನ್ ಡ್ರಾಮಾ ಮಾಡಿದೀರಾ ಗಂಡ ಹೆಂಡತಿ? ಪಾಪ ಅವ್ರಿಗೆ ಡೌಟ್. ಎಲ್ಲರಿಗೂ ರೋಸ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾವು ರೋಸ್ಟ್ ಮಾಡ್ತೀವಿ. ಪಾಪ ಕರ್ದವನು. ನಾವ್ ಇವತ್ತು ಎಲ್ಲಾ ಕಡೆ ಬಿಸಿ ಇರ್ತಿರಲ್ವಾ, ಅದಕ್ಕೆ ನಮ್ಮ ಪರವಾಗಿ ನಮ್ಮ ಮಕ್ಕಳು ಬಂದ್ರು. ಗಣೇಶ ಹಬ್ಬ ಬನ್ನಿ ಅಂಕಲ್. ನಮ್ ಗಣೇಶಕ್ಕೂ ಬನ್ನಿ. ಗಣೇಶ ಹಬ್ಬ ಬರ್ತೀನಿ. ಗಣೇಶ ಹಬ್ಬ ಬಂದೇ ಬರ್ತೀರಿ. ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ನೀವು ಅವ್ರ ಕಾಲ್ ಮೇಲೆ ಕಾಲ್ ಹೊಟ್ರಾ ಅಂತ. ಬನ್ನಿ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಬಂದೆ ನಾನು. ಒಂದ್ ಮನೆ ಇತ್ತು, ಸರಿ ಆಯ್ತು. ಪಕ್ಕದಲ್ವಲ್ಲ, ಮತ್ತೆ ವಿಶ್ ಮಾಡು. ಗೊತ್ತಾಯ್ತು. ಮತ್ತೆ ಮಾಡು. ಅತ್ತೆಗಾರು ಎರಡನೇ ಸರಿ ಮಾಡ್ದ ಅತ್ತೆಗಾರು. ಎರಡನೇ ಸಲ ಮತ್ತೆ ಮಾಡ್ಕೊಳ್ಳೋಣ, ಮೂರನೇ ಸಲ ಮಾಡೋಣ. ಹಾಯ್ ಬಾ. ಹ್ಯಾಪಿ ವರಮಹಾಲಕ್ಷ್ಮಿ ಅಣ್ಣವ್ರೆ. ಗೈಸ್ ಈಗ ಇನ್ನೊಂದು 2 ಗ್ಯಾಂಗ್ ಬರೋದಿದೆ. 2 ಗ್ಯಾಂಗ್ ಇನ್ನೂ ಬಂದಿಲ್ಲ. ಬರ್ಲಿ. ಐಶು ಇನ್ ಟ್ರೆಡಿಷನಲ್ ಅಗೇನ್. ಹಾಯ್ ಐಶು. ಹಲೋ, ನೈಸ್ ಔಟ್ಫಿಟ್ ಐಶು, ಬ್ಯೂಟಿಫುಲ್. ರೌಂಡ್ ಅಲ್ಲ, ರೌಂಡ್. ಅದಕ್ಕೆ ಇರ್ಬೋದು ಮೇಬಿ. ನೈಸ್ ಸಾರಿ ಅತ್ತೆಗಾರು, ಚೆನ್ನಾಗಿದೆ. ಗೈಸ್ ಈಗ ಮೆನು ಅಲ್ಲಿ ಏನಿದೆ ಅಂತ ಐಶು ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಐಶು ಅವರೇ, ಮೆನು ಏನೇನಿದೆ? ಪುಳಿಯೋಗರೆ, ಕರ್ಡ್ ರೈಸ್, ಒಬ್ಬಟ್ಟು, ಏನೇನೋ ವಡೆ ಅಂಡ್ ಏನೇನೋ ಇದೆ. ಮತ್ತೆ ಪಾಯಸ. ಎಸ್, ನಿಮ್ಗೆ ಊಟ ಆಯ್ತಾ? ಕಣ ನಮ್ಮೂರಲ್ಲಿ ಹಬ್ಬ ಮಾಡಿಲ್ವೇನ? ಚಿಕ್ಕ ಮತ್ತೆ ತಿನ್ನಕ್ ಬಂದ. ಬೆಳೆ ಅಕ್ಕ ಮಾಡಿ ಪುಳಿಯೋರ ತಿಂದು ಎದೆ ಊರಿಗೆ ಮಲಗಿದೀನಿ ಇಡೀ ದಿವಸ. ಇವತ್ತು ಹೋಗಿಲ್ಲ, ಖುಷಿ ಪಡು. ಅವ್ಳ ವ್ಲಾಗಲ್ಲಿ ಚೆನ್ನಾಗಿದೆ ಅಂತ ಹೇಳೋಣ. ಆದ್ರೆ ಫುಲ್ ಎದೆ ಊರಿ
ಫಸ್ಟ್ ಅವಳು 1 ಸ್ಪೂನ್ ತಿಂದ್ಬಿಟ್ಟು ಚೆನ್ನಾಗಿತ್ತು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ತಿಂದಾಗ ಚೆನ್ನಾಗಿತ್ತು, ಆಮೇಲೆ ಒಂಥರ ಆಯ್ತು ಅನ್ಸುತ್ತೆ. ಗಾಯ್ಸ್ ಫೈನಲಿ ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಗೆ ನಾನು ಫಂಕ್ಷನ್ಗೆ ಬರ್ತಿರೋದು, ಅಂದರೆ ಹಬ್ಬಕ್ಕೆ ಬರ್ತಿರೋದು. ನನ್ನ ಜೊತೆ ನಮ್ಮ ಶ್ರವಣ್ ಬ್ರೋನು ಬರ್ತಾ ಇದ್ದಾರೆ. ಎಲ್ಲ ಕೈ ಕೊಡೋದೇ ಆಯ್ತು ನಂಗೆ. ನನ್ನ ಬ್ಯಾಗ್ ನೋಡಿ, ಇದೇ ಇಟ್ಕೊಂಡು ಓಡೋದು ಇವಾಗ ನಾನು. ಛತ್ರಿ, ಅಂಬ್ರೆಲ್ಲ, ಗ್ಲಾಸಸ್, ಟಿಶ್ಯೂ, ಮೊಬೈಲು, ತಲೆಬಾಚಿನ್ಗೆ ಎಲ್ಲನೂ ಇದೆ, ಏನು ಮಿಸ್ ಮಾಡಲ್ಲ. ಯಾರು ವಿಶ್ ಮಾಡಬೇಡಿ, ಯಾರು ವಿಶ್ ಮಾಡಬೇಡಿ ಒಂದು ಬರ್ಡೇಗೆ. ಗಾಯ್ಸ್ ಸೆಲೆಬ್ರಿಟಿ ಬಂದಿದ್ದಾರೆ, ಸೆಲೆಬ್ರಿಟಿ ಮ್ಯಾನೇಜರ್ ಅಲ್ಲಿ ನೋಡಿ. ಇವಾಗ ಹೆಂಗಿತ್ತು, ಸೆಲೆಬ್ರಿಟಿ ಮ್ಯಾನೇಜರ್ ಬಂದಿದ್ದಾರೆ ಗೈಸ್. ಅದಕ್ಕೆ ನಾವು ಬಾಯಿ ತುಂಬ ಅದಕ್ಕೆ ಅಂತ ಕರಿತೀವಿ. ಒಂದು ಸರಿ ಹೇಳೋಕ್ಕಾಗಿಲ್ವ ನೀವು ಒಂದು ಬರ್ಡೇ ಅಂತ ಇವತ್ತು? ಒಂದು ಮಾತು ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಬೆಳಗಿಂದ ಪ್ರಿಪೇರ್ಡ್ ಆಗಿದ್ದೀವಿ, ನೀವು ಒಂದು ಮೆಸೇಜ್ ಹಾಕಿಲ್ಲಲ್ಲ ಅದಕ್ಕೆ. ವಾಟ್ ಈಸ್ ದ ಪ್ಲಾನ್? ಏನಾದ್ರು ಪ್ಲಾನ್ ಇದೆಯಾ? ಅದಕ್ಕೆ ಒಂದು ಮಾತು. ಅಲ್ಲ ನಿಜ ಹೇಳಿ, ನಿಮ್ಗೆ ಅಪ್ಲೈ ಇಲ್ವಾ? ಬನ್ನಿ ವೆಲ್ಕಮ್ ಪ್ಲೀಸ್ ಕಮ್ ಇನ್. ಗೈಸ್ ಸ್ನೇಹ ಅವ್ರು ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಔಟ್ಫಿಟ್ ಒಂದು ರೌಂಡ್ ಹೊಡಿರಿ ಔಟ್ಫಿಟ್ಗೆ. ಬನ್ನಿ ಗೈಸು, ಎಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಅಂದ್ರೆ ಅದಾದ್ಮೇಲೆ ನೋಡೇ ಇಲ್ಲ ಅನ್ಸುತ್ತೆ ನಾನು ಬಂದಿದ್ದೆ ನಿಮ್ಮ ಮನೆಗೆ. ಯಾವ ಫ್ರೆಂಡ್ಶಿಪ್ ಡೇಗೆ ಬಂದಿದ್ದೆ ಗೈಸ್. ಸೊ ಪ್ಲಾನ್ ಏನು ಅಂದರೆ ಶಶಾಂಕ್ ಬರ್ಡೇ 3rd ಫ್ಲೋರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಸೊ 3rd ಫ್ಲೋರಲ್ಲಿ ಇಲ್ಲೆಲ್ಲ ಸೆಟಲ್ ಡೌನ್ ಆದ್ಮೇಲೆ ಆರಾಮಾಗಿ ಹೋಗಿ ಮಾಡ್ಬೋದು. ನಮ್ಮ ಮಾವಾಗೋರು ಇಲ್ಲ, ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡ್ಸೋಣ. ಆದ್ರೂ ಅದಕ್ಕೆ ನಂಗೆ ಒಂದು ಮಾತು ಹೇಳಿಲ್ಲ, ನಂಗೆ ತುಂಬಾ ಬೇಜಾರಿದೆ. ಎಲ್ರಿಗೂ ಹಂಗೆ ಹೇಳ್ಕೊಂಬಂದವ್ ಅವನು. ಹೌದಾ? ಅಂಥದ್ದೇನು ಅವ್ನಿಗೆ ಸೀಕ್ರೆಟ್ ಕೇಳ್ತೀನಿ ಗೈಸ್. ವಿಶ್ ಮಾಡಿದ್ಮೇಲೆ ಪಾರ್ಟಿ ಕೊಡ್ಸ್ಬೇಕು. ಪಾರ್ಟಿ ಕೊಡ್ಸ್ಲೇಬೇಕು, ಅದಂತೂ ಫಿಕ್ಸ್. ಲಾಸ್ಟ್ ಟೈಮು ಕರ್ಕೊಂಡೋಗಿ ಕೊಡ್ಸಿದ್ದ, ಈ ಸರಿ ಕೊಡ್ಸ್ಲೇಬೇಕು. ಮಗನೇ ಹಂಗ್ ತಿಂದಲ್ಲೋ. ಇವನ್ ಬರ್ಡೇಗೆ ಅದೇನ್ ಕೊಡಿಸ್ತಾ ನೋಡೋಣ 28ನೇ ತಾರೀಕು ಸೆಪ್ಟೆಂಬರ್ 28. ಕೊಡಿಸ್ಲಿಲ್ಲ ಅವರು. ಗೋವಲ್ಲಿದ್ದೆ ನಾವು. ಹೌದಾ? ಈ ಸತಿ ಇನ್ಸ್ಟಾಲ್ಸ್ ಕೊಡ್ತೀನಿ ಅದಕ್ಕೆ. ಬನ್ನಿ ಗೈಸ್ ನೋಡಿ. ಹಾಯ್, ವೆಲ್ಕಮ್ ಹೋಮ್. ಸೂಪರ್, ವೆರಿ ನೈಸ್ಲಿ ಡನ್ ಪ್ರಪೋಸಲ್ ಇವೆಂಟ್. ಹೌದಾ? ಥ್ಯಾಂಕ್ ಯು ಉಪ್ತು. ನಾನು ಥ್ಯಾಂಕ್ ಯು ಹೇಳ್ಬೇಕು ಅನ್ಸ್ತಾ. ವೆಲ್ಕಮ್ ಬೊಕೆ ಫ್ಲವರ್ಸ್ ಇದೆಲ್ಲ ಗೈಸ್. ನೋಡಿ ನಮ್ಮ ಬೊಕ್ಕೆ ಫ್ಲವರ್ದ್ರಲ್ಲಿ ಇದೆಲ್ಲ ಮಾಡಿರೋದು ವೆಲ್ಕಮ್ಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅತ್ತೆಗಾರು ಮಾಡಿದ್ರು. ನೇಹಾ ಅವ್ರು ಮಾಡಿರೋದು. ಸ್ವಲ್ಪ ಇದ್ರೆ ನಾಗವಲ್ಲಿ ಆಗ್ಬಿಟ್ಟಿರೋರು. ನಾನು ನೋಡಿ ಇದೆಲ್ಲ ಮಾಡಿದ್ದಾರೆ. ಕೃಷಾಂತಮ್ ರೋಸ್ ಎಲ್ಲ ಯೂಸ್ ಮಾಡಿ. ಗೈಸ್ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಬಂದಿದ್ದಾರೆ. ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಮ್ಯಾನೇಜರ್ ಇಲ್ಲ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಮ್ಯಾನೇಜರ್ ಬನಶಂಕರಿ. ಫಸ್ಟ್ ಟೈಮು ನಾನು ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಬಂದಿರೋದು. ನನಗೆ ಒಂಥರ ಫುಲ್ ಎಕ್ಸೈಟಿಂಗ್ ಫೀಲ್ ಆಗ್ತಿದೆ. ನಾನು ಲಾಸ್ಟ್ ಟೈಮ್ ಈ ತರ ಟ್ರೆಡಿಷನಲ್ ಆಗಿ ಬಂದು ಹುಡುಗಿ ನೋಡೋ ಶಾಸ್ತ್ರ. ಹೆಂಗ ಅನಿಸ್ತಿದೆ ಬ್ರೋ ನಿಮ್ಗೆ? ಈಗ ಹೋಗಿಲ್ಲ, ಹೊಟ್ಟೆ ಪಾಡು ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬಿಟ್ಟೆ. ಬ್ರೋ ನಿಮ್ಗೆ ಅನ್ಸುತ್ತೆ? ಏನ್ ಅನಿಸ್ತಾ ಇದೆ? ನನಗೆ ಬ್ರೋ ನಿಮ್ಗೆ ಅನ್ಸ್ಬೇಕು. ಅಲ್ಲ ಏನ್ ಅನಿಸ್ತಾ ಇದೆ? ನಮ್ಮ ಅತ್ತೆ ಮನೆ ಫಸ್ಟ್ ಟೈಮ್ ಬರ್ತಾರೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ನಮ್ಮ ಮನೆಗೆಲ್ಲ ಇವೆಂಟ್ಸ್ ಬಂದಿದ್ದೀರಾ, ನಮ್ಮ ಹುಡುಗಿ ಮನೆ ಇವೆಂಟ್ ಬರ್ತಾ ಇದೀರಿ. ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಬ್ರೋ, ಸಕ್ಕದ ಖುಷಿ ಆಗ್ತಿದೆ. ಪ್ರಶಾಂಕ್ ಅವರೇ, ನಾವು ಒಂದು ವಿಷಯ ಹೇಳಿ. ಹೊಸದಲ್ಲಿ ಬರೋ ಮಗ ಬರ್ತಿರೋದು ಚೂರು ಇಳಿದ್ ಬಿಡೋಣ ಪಾಪ, ಅಲ್ಲಿ ಕಾಯ್ತಿದ್ದಾರೆ. ಖುಷಿ ಅನ್ಸುತ್ತೆ ಮಗ, ಅಷ್ಟೇ. ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ನಮಗೆ ಗೊತ್ತಾಗಲ್ಲ. ಮುಗೀತು. ಕೂತ್ಕೋ ಮಗ, ಪ್ಲೀಸ್ ಕೂತ್ಕೊಳ್ಳಿ. ಸೆಲೆಬ್ರಿಟಿ ಮ್ಯಾನೇಜರ್ ಅಂತನಾ? ಸರಿ ಹುಟ್ಟಿದಬ್ಬ ಸುಮ್ಮನೆ ಯಾರ್ದು ಮಗ? ಬರ್ಡೇನಾ? ನಿಜವಾಗ್ಲು? ಯಾರನ್ನೇ ಹೇಳಿ, ನಿನ್ ಬರ್ಡೇನಾ? ಆಕ್ಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ ಈಗೊಂದು ಇನ್ನೂ ಸ್ವಲ್ಪ ಡೌಟ್. ಆಂಟಿ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡಿ. ಅಲ್ಲ ನಿನ್ ಬರ್ಡೇನಾ? ಅದಕ್ಕೆ ನಿಜವಾಗ್ಲು ನಿಜನಾ ಸುಳ್ಳ? ಸೈಮಾ ಅವಾರ್ಡ್ಸ್ ಕೊಡ್ಸೋದಾ ಅಥವಾ ಆಸ್ಕರ್ ಕೊಡ್ಸೋದಾ? ಓ ಬರ್ಡೇ ಅಂತ ಇವತ್ತು ಶಶಾಂಕ್ದು. ಅತ್ತೆಗಾರು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹ್ಯಾಪಿ ಬರ್ಡೇ ಮಗ. ಐಡಿಯಾನೇ ಇರ್ಲಿಲ್ಲ, ಸಾರಿ. ಅತ್ತೆಗಾರು ನಾವು ವಿಷಯ ಮಾಡಬಾರ್ದು ಅನ್ಕೊಂಡಿದ್ವಿ. ಹೇಳ್ಬೇಕು ಏನ್ ಗುಪ್ತು. ವಿಶ್ ಮಾಡ್ಲಾ ಬೇಡವಾ ಅಂತ. ಹ್ಯಾಪಿ ಬರ್ಡೇ ಮಗ. ಬನ್ನಿ ಎಲ್ರು. ಹ್ಯಾಪಿ ಬರ್ಡೇ.
ನನಗೆ ಆ್ಯಕ್ಚುಲಿ ನಂಗೆ ತುಂಬ ಶಾಕಿಂಗ್ ಅಂದರೆ ಶ್ರವಣ್ ಬರೋದು ಬೆಳಿಗ್ಗೆ 10 ಗಂಟೆಗೆ ಮೆಸೇಜ್ ಬಂದಿದೆ ನಂಗೆ ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು ವಿಶ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ, ವಿಶ್ ಮಾಡಿಲ್ಲ. ಅಟ್ಲೀಸ್ಟ್ ಬರ್ಡೇಗೆ ನಾನದು ವಿಶ್ ಮಾಡ್ತೀನಿ ಬಿಡಪ್ಪ. ಓಕೆ ಬನ್ನಿ ಗೈಸ್, ನಮ್ಮ ಅತ್ತೆಗಾರು ಫುಲ್ ಎಫರ್ಟ್ಸ್ ಹಾಕಿ ದೇವ್ರನ್ನ ರೆಡಿ ಮಾಡಿಸಿದ್ದಾರೆ, ರೆಡಿ ಮಾಡಿದ್ದಾರೆ ನೋಡಿ. ಓ ಇದೆಲ್ಲ ಯಾರ ಅತ್ತೆಗಾರು ಹಾಕಿದ್ದು ರಂಗೋಲಿ? ನಾನು ಇದ್ರಲ್ಲಿ ಏನ್ ಮಾಡಿದೀನಿ ಗೆಸ್ ಮಾಡಿ. ದುಡ್ಡಿಟ್ಟಿರೋದಾ? ವೆರಿ ನೈಸ್ಲಿ ಡನ್ ಅತ್ತೆಗಾರು. ಇದಂಗೆ ಅತ್ತೆಗಾರು ಇದು ಯಾರು ಮಾಡಿದ್ದು? ಇದು ಆಕ್ಚುಲಿ ಅಂಕಲ್ ಕಸಿನ್ ಒಬ್ರು ಮಾಡ್ಕೊಡ್ತಾರೆ. ಹೌದಾ? ಇದು ಬೋರ್ಡ ಏನದು? ಇಟ್ಸ್ ಶೀಟ್, OHP ಶೀಟ್. ಅದ್ರ ಮೇಲೆ ರಂಗೋಲಿ ಹಾಕ್ಕೊಡ್ತಾರೆ. ರಂಗೋಲಿ ಅದು ಲೋಟಸ್ ಹ್ಯಾಂಡ್ಸ್ ಅದೆಲ್ಲ ಅವ್ರ ಹತ್ರ ಮಾಡಿಸಿರೋದು. ನೋಡಿ ಗೈಸ್, ನಾವು ಯೂಸ್ ಮಾಡಿರೋ ಪ್ರಪೋಸಲ್ಗೆ ಫ್ಲವರ್ ಅದು ಕರೆಕ್ಟ್. ಇದು ತುಂಬಾ ಚೆನ್ನಾಗಿದೆ. ಅದು ನೋಟ್ ಇಟ್ಟಿರೋದಾ? ಅದು ಯಾರು ಮಾಡಿದ್ದಾರೆ? ಅದು ನಮ್ಮ ಮನೆಯಲ್ಲಿ ಯಂಗೆಸ್ಟ್ ಮಗಳು ಕ್ರಿಯೇಟರ್ ಒಬ್ರು ಇದಾರೆ. ನೋ ಹ್ಯೂಮನ್ ಅಲ್ಲಿ ನೋಟ್ ಜೋಡಿಸೋದು ಒಂದು ಕರೆಕ್ಟ್ ಆಗಿ ಐಶು ಮಾಡಿದ್ದಾರೆ ಹಿಂಗೆ ಕ್ಲೀನ್ ಆಗಿ. ವೆರಿ ನೈಸ್, ಬ್ಯೂಟಿಫುಲ್ ಅಲ್ಲ? ಅದು ನಿನ್ನೆ ಪ್ರಪೋಸಲ್ ಇದ್ದಿದ್ರಿಂದ ಒಂದಿನ ಮುಂಚೆನೆ ಫುಲ್ ಅರೇಂಜ್ ಮಾಡಿ ಆಲ್ಮೋಸ್ಟ್ 80% ಮುಗಿಸಿ ಬಂದಿರೋದು. ವರುಣ್ ಬ್ರೋ ಬನ್ನಿ ನೋಡಿ. ನೋಡಿದ್ರು ಅವರೇ ಫಸ್ಟ್ ನೋಡಿ. ನೋಡಿದ್ರ? ಬನ್ನಿ ಗೈಸ್, ಈಗ ಕೂತ್ಕೊಳ್ಳೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಗೈಸ್, ನಮ್ಮ ಅತ್ತೆ ಮನೇಲಿ ಇವತ್ತು ಒಬ್ಬಟ್ಟು, ಪುಳಿಯೋಗರೆ ಅತ್ತೆಗಾರು, ಪುಳಿಯೋಗರೆ, ಬೀನ್ಸ್ ಪಲ್ಯ, ಇನ್ನೊಂದು ಪಲ್ಯ, ಬಜ್ಜಿ ಅಲ್ಲ ವಡೆ, ಪಾಯಸ, ಕೋಸಂಬರಿ ಇದೆ. ಎಲ್ಲರಿಗೂ ಆಗಲೇ ಸರ್ವಿಂಗ್ ನಡೀತಾ ಇದೆ. ನಾನು ಇನ್ನೂ ತುಂಬ ಟೈಮ್ ಇದೆ ಊಟಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಾಗಿ ಖುಷಿ ಆಯಿತು, ಅಷ್ಟು ಸರಿ ಆಗ್ತಾ ಇದೆ. ಅತ್ತೆಗಾರು ನಾನು ಸರ್ವ್ ಮಾಡ್ತೀನಿ ಎಲ್ರಿಗೂ. ಇದು ನೋಡಿ, ಇದನ್ನು ಅರೇಂಜ್ಮೆಂಟ್ ಯಾರು ಮಾಡಿದ್ದು? ನೀವೇನಾ ಇದನ್ನು? ಇವತ್ತು ಫುಲ್ ಡೇ ಇದಕ್ಕೆ ಇಟ್ಟಿದ್ದೀರಾ ಅನ್ಸುತ್ತೆ. ನೋಡಿ ಗೈಸ್, ಆ ಫ್ಲವರ್ಸ್ನ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೆಯಲ್ಲ ಹಂಗೆ ಇದೆ, ಬ್ಯಾಗಲ್ಲಿ ಬಿದ್ದಿದೆ ಹಂಗೆ. ಗೈಸ್, ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಲೆಟ್ಸ್ ಎಂಜಾಯ್. ಬ್ರೋ ಸ್ವಲ್ಪ ತಿನ್ನಲೇಬೇಕು, ನಮ್ಮ ಅತ್ತೆ ಬೇಜಾರು ಮಾಡ್ಕೋತಾರೆ. ನಂಗೆ ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಡು ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಬ್ರೋ, ಇಲ್ಲಿಂದ ಬನ್ನಿ. ಮೊಸರು ಮತ್ತು ರಸಮ್ಗೆ ಎರಡು ಸ್ವಲ್ಪ ಹಾಕಿ, ಸೈಡ್ ಸ್ವಲ್ಪ ಹಾಂ. ಇಲ್ಲ ಒಂಚೂರು ಮೊಸರಲ್ಲಿ ಎಣ್ಣೆ ಮಾಡ್ಬೇಕು ಅದಕ್ಕೆ. ನಂಗೂ ಅಷ್ಟೇ ಹಾಕಿ ಸ್ವಲ್ಪ. ಹಾಯ್ ಚಂದ್ರ. ಓ ನೀರಜ್, ಹಾಯ್. ಏನು ಚಂದ್ರ ಟೈಮು? ಏನು ಮಾಡಿ ಬಂದ್ರಿ? ಗೈಸ್, ಎಲ್ರದ್ದು ಊಟ ಆಯಿತು, ಸಖತ್ತಾಗಿತ್ತು ಊಟ. ಅಬ್ಬಾ, ಈಗ ಸ್ವಲ್ಪ ಕೂತ್ಕೊಂಡು ಚಿಲ್ ಮಾಡೋದೆ. ನಮ್ಮ ಅತ್ತೆಗಾರು ಎಲ್ರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನಮ್ಮ ಸೀಮಾ ಸೋನು ಅವರು ಬಂದರು ನೋಡಿ, ಫುಲ್ ಬ್ಯುಸಿ ಅವರು. ಹಾಯ್ ಸೀಮಾ ಸೋನು ಅವರೇ, ಫೈನಲಿ ಬಂದ್ಬಿಟ್ಟಿದ್ದೀರಾ? ಬರ್ಬೇಕಲ್ಲ. ಬನ್ನಿ ಕೂತ್ಕೊಳ್ಳಿ, ಬನ್ನಿ, ನಾಚ್ಕೋಬೇಡಿ, ಬನ್ನಿ. ಸೊ ಈಗ ಪ್ಲ್ಯಾನ್ ಏನು ಅಂದರೆ, ನಮ್ಮ ಮಾವ ಒಬ್ಬರು ಬರೋದಿದ್ದಾರೆ, ಅವರೆಲ್ಲ ಆಚೆ ಹೋಗಿದ್ದಾರೆ ಕೆಲಸದ ಮೇಲೆ. ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡ್ಸೋಣ ಶಶಾಂಕ್ಗೆ. ಹಚ್ಕೋ ಗೈಸ್, ಮೇಲೆ ಹೋಗ್ತಾ ಇದ್ದೀವಿ. ಶಶಾಂಕ್ ಡೌಟ್ ಇರುತ್ತಲ್ಲ ಗೊತ್ತು, ಫುಲ್ ಸ್ಮಾರ್ಟ್ ಶಶಾಂಕ್ ಅಷ್ಟೇ. ಗೊತ್ತಾಗಿರುತ್ತೆ ಗೈಸ್. ನನ್ನ ಸ್ಮೈಲಲ್ಲಿ ಕೂತಿರ್ಬೇಕಲ್ಲ ಈಗ ಎಲ್ಲೋದ್ರೆ. ಫೋನ್ ಏನಕ್ಕೆ ತೊಗೊಂಡು ಹೋಗ್ತಾ ಇದ್ಯಾ, ಇಟ್ಬಿಟ್ಟು ಹೋಗು ಅಂತಾನೆ. ಅಲ್ಲೇ ಗೊತ್ತಾಯ್ತು ನನಗೆ, ಡೌಟ್ ಬಂದಿದೆ. ಇಲ್ಲಿ ಮಾಡಿದ್ದೀರಾ ನಿಮ್ಮ ರೂಮ್ ಹತ್ರ? ಓ, ಇಲ್ಗೋ ಇನ್ನೂ ತುಂಬ ಹೋಗ್ಬಿಟ್ಟಿದೆ, ಮತ್ತೆ ಮುಂಚೆಗಿಂತ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಗುಪ್ತಾ. ಅದಕ್ಕೆ ನನ್ನ ಹೇಳಿದ್ದು ಸಾಕು ಅಂತ, ಆಮೇಲೆ ಕೊಡೋಂಗಿಲ್ಲ. ಬನ್ನಿ. ಓ ನೈಸ್ ಐಶು. ಐಶು ನೋಡಿ, ಡೆಕೋರ್ ಮಾಡಿರೋದು ಐಶು ನಮ್ಮ ಶಶಾಂಕ್ ಬರ್ಡೇಗೆ. ಫುಲ್ ಎಫರ್ಟ್ಸ್ ಹಾಕಿ ಎದ್ದು ಬಿದ್ದು ಎಲ್ಲ ಮಾಡಿರೋದು. ಹೌದಾ? ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು, ಗುಡ್ ಜಾಬ್. ಲೈಟ್ಸ್ ಐಶು. ಗೈಸ್, ಇಲ್ಲೇ ಕೂತಿದ್ದಾರೆ ಇವರೆಲ್ಲ, ಮೇಲೆ ಡೆಕೋರ್ ಮಾಡಿಸಿದ್ದೀವಿ. ಸೊ ಸ್ಟೇರ್ಸಲ್ಲಿ ಕರ್ಕೊಂಡ್ಬಿಡೋಣ ಐಶು. ಸ್ಟೇರ್ಸಲ್ಲಿ ವಿಲ್ ಟೆಲ್ ಮನೆ ನೋಡೋಣ ಬನ್ನಿ ಅಂತ ಹೇಳೋಣ. ವಾಟ್ ಯು ಸೇ ಐಶು? ಹಾಂ, ಹೊಸ್ದಾಗೇನೋ ಮಾಡಿಸಿದ್ದೀವಿ ರೂಮಲ್ಲಿ, ಬನ್ನಿ ಅಂತ ಎಲ್ಲರೂ ಕರ್ಕೊಂಡು ಹೋಗೋ ಥರ ಕರ್ಕೊಂಬಂದ್ಬಿಟ್ಟು ಮೇಲೆ ಶಶಾಂಕ್ಗೆ ಸರ್ಪ್ರೈಸ್ ಮಾಡೋದು. ಕೇಕು ಐಶು ಮೇಲೆ ಇದೆ, ಕೇಕ್ ತರಕ್ಕೆ ಹೋಗಿದ್ದಾರೆ. ಎಕ್ಸೈಟೆಡ್ ಗೈಸ್. ನನ್ನ ಪ್ರಾಬ್ಲಮ್ಮೇ ಡೇಟ್ ನೆನ್ಪಿಟ್ಕೊಡೋಲ್ಲ ಗೈಸ್, ಬರ್ಡೇದು ಅದೇ ಪ್ರಾಬ್ಲಮ್ಮು. ಅದರಿಂದ ಶಶಾಂಕ್ ಬರ್ಡೇ ಮರೆತುಬಿಟ್ಟೆ ನಾನು. ತುಂಬ ಬೇಜಾರಾಯ್ತು ನನಗೆ. ಆಮೇಲೆ ಗೊತ್ತಾದಾಗ ಅಯ್ಯೋ ಶಶಾಂಕ್ ಬರ್ಡೇನಾ ಅಂತ.
ಅವ್ನು ಎಲ್ಲರಿಂದ ಮುಚ್ಚಿಟ್ಕೊಂಡು ಓಡಾಡಿದ್ದಾನೆ ಇವತ್ತು. ಪರವಾಗಿಲ್ಲ, ಗೊತ್ತಾಗಿದ್ದೆಲ್ಲ ಇವಾಗಿದೆ. ಎಷ್ಟು ಕೇಕ್ ಮೇಲೆ ಬೂಂದಿ ನೋಡಿ, ಬೂಂದಿ ಮಿಕ್ಸರ್. ಬೂಂದಿನ ಅದು? ವಾಟ್ ಇಸ್ ಇಟ್? ಬಟರ್ಸ್ಕಾಚ್. ಓಕೆ ಓಕೆ. ಬಟರ್ಸ್ಕಾಚ್ ಚಿಪ್ಸ್. ನನ್ನ ಗುಪ್ತು ಏನು ಹೇಳೋಣ ಗೊತ್ತಾ, ಮೇಲ್ಗಡೆ ನಮ್ಮ ರೂಮಲ್ಲಿ ಏನೋ ಫಿಕ್ಸ್ ಮಾಡಿಸಿದ್ದೀವಿ. ಏನು ಫಿಕ್ಸ್ ಮಾಡಿಸಿದ್ದೀವಿ? ಏನು ರೂಮ್ ಟೂರ್ ಅಂತ ಹೇಳ್ಬಿಡೋಣ. ಹೌಸ್ ಟೂರ್ ಅಂತ ಏನಾದರೂ ಹೇಳ್ಬಿಡೋಣ. ಸುಮ್ಮನೆ ಬನ್ನಿ. ಆಫ್ ಕೀಪ್ ಲೈಟ್ ಆಫ್. ಐಶು ಯು ಡು. ಅದು ಆನೇ ಇರುತ್ತಾ? ಓಕೆ, ಯು ಡೂ ದಿಸ್ ಲೈಟ್ ಆನಿಂಗ್ ಥಿಂಗ್. ಓನ್ಲಿ ದಿಸ್ ಲೈಟ್ ಐಶು. ಈ ಲೈಟ್ ಆನ್ ಇರುತ್ತೆ. ಐಶು ವಿಲ್ ಬಿ ಹಿಯರ್. ಐಶು ನಾವು ಕರ್ಕೊಂಬರ್ತೀವಿ. ಬನ್ನಿ ಗುಪ್ತಾ, ಬನ್ನಿ ಗಾಯ್ಸ್, ಕರ್ಕೊಂಬರೋಣ ನಮ್ಮ ಶಶಾಂಕನ್ನ. ಗುಪ್ತು ನೀವೇ ಅನೌನ್ಸ್ ಮಾಡ್ಬೇಕೀಗ. ರೂಮ್ ಟೂರ್. ಫಸ್ಟ್ ಫೋರ್ತ್ ಫ್ಲೋರಿಗೆ ಹೋದ್ರೆ ಆಮೇಲೆ ಥರ್ಡ್ ಫ್ಲೋರಿಗೆ ಬಂದ್ರೆ ಕಿಚನ್ ಅಲ್ಲಿ ಏನೋ ತೋರಿಸ್ಬೇಕಿತ್ತು. ಬನ್ರಿ, ಏನೋ ಹೋಮ್ ಟೂರ್ ಇವಾಗ. ಅಯ್ಯೋ ಶಶಾಂಕ್ ಹೋಮ್ ಟೂರ್. ಶಶಾಂಕ್ ಹೋಮ್ ಟೂರ್. ಶಶಾಂಕ್ ಹೋಮ್ ಟೂರ್. ನಾನು ನೋಡಿದ್ದೀನಿ ಮನೆ ನೋಡಿದ್ದೀನಿ ನಾನು. ಏನ್ ಎಕ್ಸೈಟ್ ಆಗ್ತೇನೆ, ನಿನ್ಗೇನೋ ಬರ್ಡೇ ಮಾಡ್ತಾ ಇದೀವಿ ಅನ್ಕೋ. ಅಯ್ಯೋ ಬರ್ಡೇ ಮಾಡ್ತಿದೀವಿ ಅನ್ಕೊಂಬಿಟ್ಟವ ನೀನು ಮಗ. ಮೊನ್ನೆ ವಿಶ್ ಮಾಡ್ದಂಗ ಅನ್ನಿಸ್ತಿದೆ ನಂಗೆ ಲಾಸ್ಟ್ ಇಯರ್ದು. ಅದಕ್ಕೆ ಇವ್ನು ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡ್ತಿದ್ದಾನೆ. ಅದಕ್ಕೆ ಅಷ್ಟೆಲ್ಲ ಇಲ್ಲ. ನಂಗೆ ನೆನ್ಪಿದೆ ನೋಡಿ. ಅದಕ್ಕೆ ಬನ್ನಿ, ನೀವೇ ಕರ್ಕೊಂಡು ಹೋಗ್ಬೇಕು. ಏನ್ ನಾಚ್ಕೋತಿದ್ಯಾ ಮಗ? ನಾಚ್ಕೋತಿಲ್ಲ ಮಗ. ಏನಿಲ್ಲ ಮಗ, ಮನೆ ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಹೋಮ್ ಟೂರ್ ಮಾಡ್ತಾರೆ. ನೀನ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಡಬೇಡ ಮಗ, ಪ್ಲೀಸ್. ನಂಗೆ ಬೇಜಾರಾಗುತ್ತೆ. ಮೊದಲೇ ಇಲ್ಲೇ ಕಾಣ್ತಾ ಇದೆ, ಮಿರ್ಚಿ ಲೈಟ್ಸ್ ಇಲ್ಲಿಂದ ನೋಡಿದ್ರೆ ರಿಫ್ಲೆಕ್ಷನ್. ಆಯ್ತು ಮಗ, ಸರ್ಪ್ರೈಸ್ ಆಗೋ, ಸ್ವಲ್ಪ ಸರ್ಪ್ರೈಸ್ ರಿಯಾಕ್ಷನ್ ಆದ್ರೂ ಕೊಡು ಮಗ. ಓ ಮಗ, ಇನ್ನೊಂದ್ಸಲ ಎಕ್ಸ್ಪ್ರೆಷನ್. ಒನ್ ಮೋರ್ ಎಕ್ಸ್ಪ್ರೆಷನ್ ಪ್ಲೀಸ್. ಬನ್ನಿ ಹ್ಯಾಪಿ ಬರ್ಡೇ ಟು ಯು. ಸೌಂಡ್ ಬರೈತರು. ಅದು ಬರ್ಬೇಕದು ಬ್ಲಾಗಲ್ಲಿ. ನಾಳೆ ಇಂಟ್ರೋ. ಒಂದು ಚಿಕ್ಕ ಗಿಫ್ಟ್ ತಂದಿದ್ವಲ್ಲ, ಅದನ್ನ ಕೊಟ್ಬಿಡೋಣ ಈಗ ಶಶಾಂಕ್ಗೆ. ನಮ್ಮ ಅಕ್ಕ ಅವರು ಫೈನಲಿ ಶಶಾಂಕ್ ಬರ್ಡೇಗೆ ಬಂದಿದ್ದು ನಮಗೆಲ್ಲ ಪುಣ್ಯ ಭಾಗ್ಯ. ಅವ್ರು ನೋಡೋ ಥರ ಆಯ್ತಲ್ಲ ಇವತ್ತು. ದಿನ ಮನೇಲಿದ್ದೆ ನಮ್ಮ ಅಕ್ಕನ ನೋಡಕ್ ಆಗ್ತಿಲ್ಲ, ಆ ಥರ ಕಷ್ಟ ಆಗ್ಬಿಟ್ಟಿದೆ ಗೈಸ್. ಒಂದು ಫೋಟೋ ತೊಗೊಂಬಿಡೋಣ ಮಗ. ಫೋಟೋ ತೊಗೊಂಬಿಡೋಣ ಮಗ. ಗ್ರೂಪ್ ಫೋಟೋನಾ? ಯಾಕೆ ಮಗ? ಹ್ಯಾಪಿ ಬರ್ಡೇ ಶಂಕ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಆಲ್ರೆಡಿ ಒಂದು ಕೊಟ್ಟಿದ್ದೆ, ಮತ್ತೆ ಏನಕ್ಕೆ ಅಲ್ಲ ನೀನು ಕೇಳಿದಲ್ಲ, ಅದು ಚೆಕ್ ಮಾಡು ನೋಡೋಣ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಶಶಾಂಕ್ ಎಕ್ಸ್ಪ್ರೆಷನ್ ನೋಡೋಕ್ಕೆ. ಬಿಕಾಸ್ ಎಕ್ಸ್ಪ್ರೆಷನ್ ಲೆಸ್ ಮಗ, ನಾನು ಅಷ್ಟೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡೋಕೆ ಬರಲ್ಲ ನನಗೆ. ಅಲ್ಲ ಈಗ ಸ್ವಲ್ಪ ಆದರೂ ಆ್ಯಕ್ಟ್ ಮಾಡು, ಎಕ್ಸ್ಪ್ರೆಷನ್ ಬರೋ ಥರ. ಸುಮ್ಮನೆ ಹೂ ಅಂತ ಯಾರು ಮಾಡು ಮಗ. ನೋಡಿದ್ರೆ ಆಲ್ರೆಡಿ ಗೌತ್ಬಿಟ್ಟಿದ್ದೀನಿ ಪೂರ್ತಿ. ಕ್ಲಾಪ್ ಮಾಡ್ತೀವಿ ನಿಂಗೆ ಇಷ್ಟ ಆದರೆ. ಎಕ್ಸ್ಪ್ರೆಷನ್ ನೋಡಿ ಕ್ಲಾಪ್ ಮಾಡ್ತೀವಿ. ಗೈಸ್, ಇವನು ನನಗೆ ಇವತ್ತಿನ ಬರ್ಡೇ ಅಂತ ನನಗೆ ಗೊತ್ತಾಗದಿರೋ ಥರ ಫುಲ್ ಮೇಂಟೈನ್ ಮಾಡ್ದ. ಬಟ್ ನಂಗೆ ಗೊತ್ತಾಗೋಯ್ತು. ಹ್ಯಾಪಿ ಬರ್ಡೇ ಶಶಾಂಕ್. ಹೆಂಗ್ ಗೊತ್ತಾಯ್ತು ಮಗ? ಅರ್ಧ ಸ್ಟೋರಿ ಅರ್ಧಕ್ಕೆ ನಿಂತೋಯ್ತು. ನನಗೆ ಭಗವತಿ ಕಾಲ್ ಮಾಡಿ, ಇವತ್ತು ಶಶಾಂಕ್ ಬರ್ಡೇ ಬ್ರೋ ವಿಶ್ ಮಾಡ್ದ. ಶಶಾಂಕ್ ನೆನ್ನೆ ಫುಲ್ ನಮ್ಮ ಜೊತೆ ಇದ್ದಲ್ಲ, ಮಧ್ಯರಾತ್ರಿ 1 ಗಂಟೆಗೆ ಮನೆಗೆ ವಾಪಸ್ ಹೋಗಿದ್ದವನು. ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಬರ್ಡೇ ಅಂತ. ಯಾಕೆ ಮಗ ಹೇಳಿಲ್ಲ ನೀನು? ಅಲ್ಲ, ತಪ್ಪು ನಮ್ದು. ಯಾರು ಹೋಗ್ಬಿಟ್ಟು ನನ್ನ ಬರ್ಡೇ ಅಂತ ಹೇಳಲ್ಲ, ನೆನ್ಪಿಟ್ಕೋಬೇಕಾಗಿತ್ತು. ಬಟ್ ಸಾರಿ ಮಗ, ನನ್ನ ಮೆಮೊರಿ ಬಗ್ಗೆ ನಿಂಗೆ ಗೊತ್ತಿದೆ. ಸೊ ಪ್ಲೀಸ್ ಅದೊಂದು ಅಡ್ಜಸ್ಟ್ ಮಾಡಿ. ಪ್ರಪೋಸ್ ಮಾಡಿದ್ದೆ ನೆನ್ಪಿಟ್ಕೊಳ್ಳಿ 21st. ಆಮೇಲೆ 21st ಆಗಸ್ಟ್ 21st 2026. ಇಲ್ಲ, ಈಗ ನೆನಪಿರುತ್ತೆ. ಬರ್ಡೇ 21st, 20th ಪ್ರಪೋಸ್ ಮಾಡಿದ್ದು 20th ಆಗಸ್ಟ್. ಸರಿ ಮಗ, ನೆನಪಿರುತ್ತೆ ಬಿಡು ಮಗ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಗೈಸ್. ಐಶು ನನ್ನ ಎಂಗೇಜ್ಮೆಂಟಿಗೆ ನನಗೆ ನೇಲ್ ಪಾಲಿಶ್ ಮಾಡ್ತಾರಂತೆ. ಚೆನ್ನಾಗಿರುತ್ತೆ, ಸ್ಪೈಡರ್ ಮ್ಯಾನ್. ನೋಡಿ ಐಶುದು ನೇಲ್ ಪಾಲಿಶ್ ಕಲೆಕ್ಷನ್ ನೋಡಿ.
ಆ ಕಲರ್ ಬೇಕಾ? ಇದು ನಿಮ್ ಸ್ಕಿನ್ ಟೋನ್ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಐಶು. ನೋಡಿ ಗೈಸ್, ಐಶು ಮಾಡಿರೋದು 10th ಸ್ಟ್ಯಾಂಡರ್ಡ್ ಐಶು ಇದೆಲ್ಲ ಮಾಡಿರೋದು. ಸಾರಿ, ಯು ಲೈಕ್ ಇಟ್. ಸೇಮ್ ವಾಚ್ ಸಿಕ್ಕಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಗೋಲ್ಡನ್ ಕಲರೇ ತರಬೇಕು ಅಂತ ಹುಡುಕಿದ್ವಿ. ಬಟ್ ಸೈಜ್ ತಗ್ಸಿಲ್ಲ ನಾನು, ಅದು ನೀನು ತಗ್ಸಿ. ಇದು ಬೇಡಾಗಿತ್ತು ಆಕ್ಚುಲಿ. ಟೋಕನ್ ಆಫ್ ಲವ್ ಮಗ. Really sorry. And thank you for letting him be loyal to his work and honest. And I'm being very serious. Letting him work. That means a lot. Thank you. ಪಾಪ ಅವ್ನ ಬರ್ಡೇ ನಮ್ಮ ಜೊತೆ ಬೊಕ್ಕೆ ಇವೆಂಟ್ ಇತ್ತಲ್ಲ, I was there till 1 o'clock. ಹೂವ ಮಾರಕ್ಕೆಲ್ಲ ಹೋಗಿದ್ದೆ ರೋಡ್ಗೆ. ಇಲ್ಲ, ಬಟ್ ಅವ್ನು ನಾನು ಹೇಳ್ದೆ ಬೇಗ ನಡಿ ಅಂತ. ಬಿಡು ಮಗ, ಆರಾಮಾಗಿ ಮನೆಗೆ ತಾನೇ ಹೋಗೋದು ಅನ್ನಪ್ಪ. ನಾವು ನಡ್ರಿ ಮನೆಗೆ ಅಂತ ಹೇಳ್ತಾ ಇದೀವಿ. ಇಲ್ಲ, ಅವ್ನು ತುಂಬಾ ಸರಿ ಮನೆಗೆ ಹೋಗೋಣ, ನಂಗೆ ಹಿಂಗ ಆಡ್ತವನೆ ಅಂತ ನಾನು. ಪಾಪ 12 ಗಂಟೆ ಅಷ್ಟಲ್ಲಿ ಬರ್ತಾನೆ ಅಂತನಾ? ಈವೆಂಟ್ ನಮಗೆ 7 ಗಂಟೆಗೆ ಆಗುತ್ತೆ ನೀವು ಬಂದಿದ್ರೆ ಅಲ್ಲೇ ಬೊಕ್ಕೆ ಮುಂದೆ ಒಂದು ಕೇಕ್ ಕಟ್ ಮಾಡ್ಸ್ಬೋದಿತ್ತು ನೆನ್ನೆ. ಈಗ ಇಲ್ಲಿಂದ ನಮ್ಮ ಮನೆಗೆ ಹೊರಡೋ ಟೈಮ್. ಬನ್ನಿ, ಸಕ್ಕತ್ತಾಗಿದೆ ಡೆಕೋರೇಷನ್ ಮಾತ್ರ. ಐ ಮೀನ್ ದ ವೇ ದೇ ಹ್ಯಾವ್ ಅರೇಂಜ್ಡ್. ನಾನು ಇದು ಫಸ್ಟ್ ಟೈಮ್ ಬಂದಿರೋದು ನೇವ್ರ ಮನೆಗೆ ಒಂದು ಹಬ್ಬದ ಊಟ ಹಬ್ಬಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ರು ಗುಪ್ತಾ. ನೀವು ಅಮ್ಮ ಮಾಡಿರೋದು ಅನ್ಸುತ್ತಲ್ಲ ಎಲ್ಲ ಸ್ಯಾರಿ ಡ್ರೇಪಿಂಗ್ ಎಲ್ಲ? ಹೌದಾ, ತುಂಬ ಎಫರ್ಟ್ಸ್ ಅಲ್ಲ. ಫಸ್ಟ್ ಟೈಮ್ ಬಂದಿರುತ್ತೆ. ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡ್ ಇರುತ್ತೆ. ನಮ್ಮನೇಲಿ ಇಲ್ಲ, ಫಸ್ಟ್ ಇಯರ್ ಹಬ್ಬ ನಮ್ಮನೇಲಿ ಆಗುತ್ತೆ. ಹೌದಾ, ಇದೇ ಗ್ರ್ಯಾಂಡ್? ಇದಕ್ಕಿಂತ ಇನ್ನೇನು ಗ್ರ್ಯಾಂಡು? ಫಸ್ಟ್ ಇಯರ್ ಹಬ್ಬ ಅಂದ್ಮೇಲೆ ಇನ್ನೂ ಗ್ರ್ಯಾಂಡ್ ಮಾಡ್ತಾರೆ. ನೋಡೋಣ ಗೈಸ್, ವೆಯ್ಟ್ ಮಾಡಿ. ಹೊರಡೋ ಟೈಮ್ ಎಲ್ರಿಗೂ ಬಾಯ್ ಹೇಳಿ ಹೊರಡೋಣ. ಲೆಟ್ಸ್ ಗೋ. ಥ್ಯಾಂಕ್ ಯು. ಒಬ್ಬಟ್ಟು, ಕಾಜು, ಕಡಲೆಬೀಜ. ಥ್ಯಾಂಕ್ ಯು. ಅಲ್ಲ, ನಿಮಗೆ ಯಾವ ಥರ ಹುಡುಗಿ ಬೇಕು ಹೇಳ್ಬಿಡಿ, ನಾವು ಹುಡ್ಕಕ್ಕೆ. ಗೈಸ್, ನಾವೆಲ್ಲರೂ ಹುಡುಕ್ತಾ ಇದ್ದೀವಿ. ಯಾವ ಥರ ಹೇಳಮ್ಮ. ನಮ್ಮ ನೋಡಿ, ಹೇಳಮ್ಮ. ಹೇಳಿ, ಎಂತ ಹೇಳ್ಬೇಕು? ಯಾವ ಥರ ಹುಡುಗಿ ಬೇಕು? ಒಳ್ಳೆ ಇರ್ಬೇಕು, ಅಂದ್ರೆ ನೋಡಕ್ ಚೆನ್ನಾಗಿರ್ಬೇಕು, ಡೀಸೆಂಟ್ ಇರ್ಬೇಕು, ಅವ್ರು ಹೇಳಿರಿ. ಫ್ಯಾಮಿಲಿ ಚಂದ ಇರ್ಬೇಕು, ಗುಣ ಚಂದ ಇರ್ಬೇಕು. ಗೈಸ್, ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಒಳ್ಳೆ ಊಟ ಮಾಡಿ ಎಲ್ರಿಗೂ ವಿಶ್ ಮಾಡಿ ಹೋಗೋದೆ. ಲೆಟ್ಸ್ ಗೋ. ನಮ್ಮ ಶಶಾಂಕನ ಬರ್ಡೇನೂ ಆಯಿತು, ಮನೆಗೆ ಹೋಗೋಣ. ನಮ್ಮ ಗಾಡಿನ ನಮ್ಮ ಟೀಮ್ ಮೆಂಬರ್ ಒಬ್ಬ ತೊಗೊಂಡೋಗಿ ನೋಡಿ ಯಾವ ಪರಿಸ್ಥಿತಿ ಮಾಡಿದ್ದಾನೆ ನೋಡಿ. ಇಲ್ಲಿ ಹಿಂಗೆ ನೋಡಿ, ಇಲ್ಲಿ ಗಾಡಿಯಲ್ಲಿ ಇದು ನಮ್ಮ ಗಾಡಿ ಉಳ್ದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ನಂಬರ್ ಪ್ಲೇಟ್ ಉಳ್ದಿದೆ ಅಷ್ಟೇ, ನಮ್ಮ ಗಾಡಿ ಅಂತ ಗೊತ್ತಾಗಕ್ಕೆ. ಆ ರೇಂಜ್ ಗುದ್ದಿದ್ದಾನೆ. ಬಟ್ ಅವ್ನಿಗೇನು ಆಗಿಲ್ಲ, ಪುಣ್ಯಕ್ಕೆ. ನೋಡಿ ಇದು ಕತೆ. ಅನಿಸ್ತಾ ಇದೆ ಈ ಥರ ಆಗಿದೆ ನಿಮ್ಮ ಗಾಡಿ? ಫೀಲಿಂಗ್ ಆಗ್ಬಿಟ್ಟಿದೆ ನನಗೆ. ನಾನು ಗಾಡಿ ತಗೊಂಡು ಇಷ್ಟು ವರ್ಷದಲ್ಲಿ ಈ ಥರ ಡ್ಯಾಮೇಜು ಇಲ್ಲಿ ಮಾಡ್ಸೋಣ ಗೈಸ್, ಮತ್ತೆ ಮಾಡ್ಸೋಣ. ಅದು ಮಾಡಿಸ್ಲೇಬೇಕು. ನನ್ನ ಗಾಡಿ ಅಂತೂ ವೇಸ್ಟಾಗಿ ಬಿಡೋಕ್ಕಾಗಲ್ಲ. ಹೊಸ ಗಾಡಿ ಬರುತ್ತೆ ಬಿಡಿ ಆಂಟಿ ಮುಂದಿನ ವರ್ಷ. ಇವ್ರ ಟೀಮೇ ಬೀಳ್ಸಿದ್, ನಮ್ಮ ಟೀಮ್ ಅಲ್ಲ. ಸೀಮಾ ಸೋನು ಟೀಮು ಅವ್ರು ನೋಡ್ಕೋತಾರೆ ಗೈಸ್. ಅತ್ತೆಗಾರು ಪ್ಲೇಟ್ ದೇತೆ ದೋ ಹೈ. ಅಲ್ಲಿರೋ 2 ಪ್ಲೇಟ್ ಕೊಡ್ತಾರಂತೆ ಈಗ ನಮಗೆ ಕ್ಯಾಶ್. ಬನ್ನಿ ಹೊರಡೋಣ ಗೈಸ್, ಈಗ ಇಲ್ಲಿಂದ ಹೊರಡೋ ಟೈಮ್. ಅತ್ತೆಗಾರು, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಫಾರ್ ಆಲ್ ದ ಎಫರ್ಟ್ಸ್. ತುಂಬ ಕಷ್ಟಪಟ್ಟಿರ್ತಾರೆ ನಮ್ಗೆ ಗೊತ್ತು. ಎಲ್ಲರನ್ನೂ ಅರೇಂಜ್ ಮಾಡಿ ಎಲ್ಲರನ್ನೂ ಕರೆಸೋದಕ್ಕೆ, ಆ್ಯಂಡ್ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಟೀಮ್ ಎಲ್ಲರನ್ನೂ ಕರೆದು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವು ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಹೌದು, ಬಟ್ ಥ್ಯಾಂಕ್ ಯು ಫಾರ್ ಎಫರ್ಟ್. ಥ್ಯಾಂಕ್ ಯು. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರೆಸ್ಪೆಕ್ಟ್ ಇಲ್ಲ. ನೆಕ್ಸ್ಟ್ ವರ್ಷ ಒಂದು ಲಕ್ಷ್ಮಿ, ಆಮೇಲೆ ಇನ್ನೊಂದು ಲಕ್ಷ್ಮಿ. ಥ್ಯಾಂಕ್ ಯು ಗುಪ್ತು. ಥ್ಯಾಂಕ್ ಯು. ಎಲ್ಲ ಏನಿಲ್ಲ, ನಿಮ್ಗೆ ಹೇಳಿಲ್ಲ, ಅತ್ತೆಗಾರಿಗೆ ಹೇಳಿದ್ದು. ಥ್ಯಾಂಕ್ ಯು ಅಂತ ಆ ಕಡೆ ನಿಮ್ಗೆ ಹ್ಯಾಂಡ್ ಶೇಕ್ ಮಾಡಿದ್ದು. ಬನ್ನಿ ಐಶು, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಎಫರ್ಟ್ಸ್. ಡೋಂಟ್ ಕ್ರೈ, ಇಟ್ಸ್ ಓಕೆ, ಕಾಮ್ ಡೌನ್. ಲೆಟ್ಸ್ ಗೋ ಗೈಸ್. ಅತ್ತೆಗಾರು ಕೆಳಗೆ ಬರ್ತಾ ಇದ್ದೀರಾ? ನನ್ನ ಲೈಫಲ್ಲಿ ಶಶಾಂಕ್ ನೋಡಿ ನಾನು ಒಬ್ಬ ಪ್ರಾಪರ್ ಹಸ್ಬೆಂಡ್ ಮೆಟೀರಿಯಲ್ ಆಗೋದು ಹೆಂಗೆ ಅಂತ ಅದಕ್ಕೆ ಹೌ ಇಸ್ ಶಶಾಂಕ್ ಆಸ್ ಹಸ್ಬೆಂಡ್? ಇವತ್ತು ಅವ್ನ ಬರ್ಡೇ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ನಿಸ್ತಾ ಇದೆ? ಯಾಕಾದ್ರೂ ಹುಟ್ಟದ್ ನೀವು? ಇಲ್ಲ, ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್. ಹೌದಾ? ಏನಕ್ಕೆ? ವಾಟ್ ಇಸ್ ದ ಪಾಯಿಂಟ್ ಯು ವಾಂಟ್ ಟು ಟೆಲ್ ದಟ್ ಈಸ್ ಲಕ್ಕಿ? ಕ್ಯಾನ್ ಗಿವ್ ಮಿ 5 ಪಾಯಿಂಟ್ಸ್? 5 ಪಾಯಿಂಟ್ಸ್ ಅಂತ ಹೇಳಿ. 5 ಪಾಯಿಂಟ್ಸ್. ಏನಿಲ್ಲ, ಹಿ ಇಸ್ ವೆರಿ ಕೇರಿಂಗ್, ಫಸ್ಟ್ ವೆರಿ ರೆಸ್ಪಾನ್ಸಿಬಲ್, ಆಮೇಲೆ ಸ್ಮಾರ್ಟ್ ಅಂತ ನೀವು ಹೇಳಲೇಬೇಕು. ಎಸ್, ವೆರಿ ಸ್ಮಾರ್ಟ್, ವೆರಿ ಸ್ಮಾರ್ಟ್.
ಶಾರ್ಪ್ ಎಲ್ಲ ನೀವೇ ಹೇಳಿದ್ರೆ ನಾನೇನು ಹೇಳಿ ಶಾರ್ಪ್ ಶೂಟರ್ ಅಂತ ನೀವು ಹೇಳಿದಕ್ಕೆ ಶಾರ್ಪ್. ಇನ್ನೊಂದು ನೀವೇ ಇಲ್ಲ, ನೀವ್ ಹೇಳಿ, ಹೇಳಿ. ನನಗಿಂತ ಜಾಸ್ತಿ ಲಾಸ್ಟ್ ಒಂದು ಇಂಪಾರ್ಟೆಂಟ್. ಕಂಗ್ರ್ಯಾಚುಲೇಷನ್ಸ್. ನೀವ್ ಹೇಳ್ರಿ 5 ಇಂಪಾರ್ಟೆಂಟ್ ವಿಷಯ ನನ್ನ ಬಗ್ಗೆ. ನಿಮ್ ಬಗ್ಗೆನಾ? ಐದು ಅಯ್ಯೋ ಸಂಜೆ ಅವರೇ, ನೀವು ಕ್ಯಾಮ್ರಾ ಟೀಮ್ ದಯವಿಟ್ಟು ಹೋಗ್ಬೇಡಿ. ಹೇಳ್ರಿ 5 ಪಾಯಿಂಟ್ ಇಂಪಾರ್ಟೆಂಟ್ ನನ್ನ ಬಗ್ಗೆ. ಅಂದ್ರೆ ನೀವೊಂದ್ ಸ್ವಲ್ಪ ಚೆನ್ನಾಗಿ ಕೇಳಿದ್ರೆ ಹೇಳ್ಬೋದು. ಹೇಳ್ರಿ ಹೇಳ್ರಿ ಏಕೆ ಅಮ್ಮ ಆರ್ಮೆ ತರನೇ. ಹಾ ಹೇಳ್ರಿ ಏನ ನನ್ನ ಬಗ್ಗೆ ಏನಾದ್ರು ಒಂದು 5 ಇಂಪಾರ್ಟೆಂಟ್ ವಿಷಯ ಹೇಳಿ, ಒಳ್ಳೇದೇನಾದ್ರು ಹೇಳಿ. ಅಯ್ಯಯ್ಯೋ ಯೋಚನೆ ಮಾಡ್ಬೇಕು. ಇಲ್ಲ ಇಲ್ಲ ಬೇಡ, ನೀವು ಹೇಳೋದು ಬೇಡ. ಇಲ್ಲ ನಾನು ಹೇಳ್ತೀನಿ. ಆ ಕಡೆ ಹೋಗಿ. ತುಂಬಾ ಒಳ್ಳೆಯವರು. ಮತ್ತೆ ಇನ್ಸ್ಟಾ ಬೇರೆ ಏನು ಅಷ್ಟೇ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ. ಆಮೇಲೆ ಅಯ್ಯೋ ಬೈತಾರೆ ಗೈಸ್. ಆಮೇಲೆ ಹೊಡಿಬೇಡಿ. ಥ್ಯಾಂಕ್ ಯು. ಆಲ್ರೆಡಿ ಕೋಪ ಬಂತ ಬ್ರೋ. ಕಟ್ ಮಾಡಬೇಡಿ. ಥ್ಯಾಂಕ್ ಯು ಗುಪ್ತು. ಬಾಯ್. ಬಾಯ್ ಇನ್ಸ್ಟಾ. ಹುಷಾರು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಇವತ್ತು ಇಡೀ ದಿನ ನಿಮ್ಮ ಫ್ಯಾಮಿಲಿ ಇದಕ್ಕೆ ಹೋಗಿರುತ್ತೆ ನೋ, ಬಟ್ ಥ್ಯಾಂಕ್ ಯು. ಐಶು ಥ್ಯಾಂಕ್ ಯು. ಬಾಯ್. ಡೋಂಟ್ ಕ್ರೈ. ಸಿ ಯು. ನೋ ಪ್ರಾಬ್ಲಮ್. ಸಿ ಯು. ಬಾಯ್. ಲೆಟ್ಸ್ ಗೋ ಗೈಸ್. ಫೈನಲಿ ಮನೆ ರೀಚ್ ಆಗಿದ್ದೀವಿ ಗೈಸ್. ಎಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಒಳ್ಳೆ ಟ್ರಿಪ್ಪಿಗೆ ಹೋಗಿ ಬಂದಂಗೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ನಡೀತಿದೆಯಲ್ಲ, ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಗೈಸ್. ಸೊ ಫೈನಲಿ ರೀಚ್ಡ್ ಹೋಮ್. ಎಲ್ಲ ಮನೆಗೆ ಬಂದರು. ಈ ಬ್ಯಾಗ್ನೇ ನೇವ್ರ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಮ್ಮ ಟೀಮವ್ರು ಎತ್ಕೊಂಡ್ಬಂದಿದ್ದಾರೆ. ಎಲ್ಲ ಐಟಮ್ಸ್ ಈ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಈ ಬ್ಯಾಗೇ ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ಹತ್ರ. ಅದೇ ಪ್ರಾಬ್ಲಮ್ ಗೈಸ್. ಸೊ ನನಗೆ ಶ್ರವಣ್ ಬ್ರೋ ಕಾಲ್ ಮಾಡಿದ್ರು. ಅವರ ವ್ಯಾಲೆಟ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಎಲ್ಲೋ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಟೆನ್ಷನ್ನು. ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾರೆ. ಬ್ರೋ ಸಿಕ್ತಾ? ಇಲ್ಲ ಬ್ರೋ. ಏನು ಮಾಡೋದೀಗ? ಏನು ಕಾರ್ಡ್ ಗಿಟ್ ಎಲ್ಲ ಇದೆಯಾ ಅದರಲ್ಲಿ? ಎಲ್ಲ ಕಾರ್ಡು, ಕ್ಯಾಶು, ಆಧಾರು, ಪ್ಯಾನ್ ಎಲ್ಲ ಇದೆ. ಏನು ಮಾಡ್ತೀರಾ? ಎಲ್ಲ ಹೊಸ್ದಾಗಿ ಮಾಡಿಸ್ಬೇಕೀಗ. ಇಲ್ಲ ಬ್ರೋ. ಮತ್ತೆ ಸಿಗುತ್ತಾ? ಆನ್ ಆಫ್ ಅಲ್ಲಿ ಸಿಸಿ ಇರ್ಬೋದು. ಸಿಸಿ ಕ್ಯಾಮೆರಾ ಹಾಕಿ ನೋಡ್ತೀವಿ. ಹೌದಾ? ಆನ್ ಆಫ್ ಲೈಫ್ ಸ್ಟೈಲ್ ಒಳಗೆ ಸಿಸಿ ಇರಲ್ವಾ? ವಿಡಿಯೋ ಕಾಲ್ ಮಾಡಿ ನೋಡೋಣ ಒಂದು ನಿಮಿಷ. ಯಾವ ಬಾಯ್ ಕಾರ್ಡ್ ಯಾರು ಪರ್ಸ್ ಯಾರು ಬೀಳ್ಸ್ಕೊಂಬರ್ತಾರೆ? ರಜನಿ ಎಲ್ಲಿ ಬೀಳ್ಸಿದ್ದೀರಾ ಅನ್ನೋದು ಒಂದು. ಹಾ ಬ್ರೋ ಸಿಕ್ಕರೆ ನಿಮಗೆ ಯಾಕೆ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಕಳ್ದೋಗಿದೆ ಗೈಸ್ ಅಂತ. ತೋರಿಸಿ ಪ್ರಾಮಿಸ್ ಮಾಡಿ. ಎಡ್ಚಿ ಮಾರೆ ಸಾವು ನಿಜ. ಎಂಚಿ ಮಾರೆ ಅಂತ ಹೇಳೋ ನಂಗೆ ಗೊತ್ತೈತಿ ಮಾತ್ರ ಉಂಟಂತ. ಇಲ್ಲ ಬ್ರೋ ಬಿಟ್ಟಿದ್ದೆ. ನಮ್ಮ ಅಪ್ಪ ಹುಡುಕೊಟ್ರು, ಈಗ ಎಲ್ಲ ಕೆಳಗೆ ಬಿದ್ದಿತ್ತಂತೆ. ಥ್ಯಾಂಕ್ ಯು ಅಂಕಲ್. ಇದರಲ್ಲಿ ಇಲ್ಲ ಎಷ್ಟಿದೆ ಕ್ಯಾಶು? ಏನು ಪಾಸ್ವರ್ಡ್ ಏನು? ಕಾರ್ಡ್ ಪಾಸ್ವರ್ಡ್ ಹೇಳಿ. ಪಾಸ್ವರ್ಡ್ ನಿಮ್ಗೆ ಗೊತ್ತಲ್ಲ ಬ್ರೋ. ಹಾಕ್ಲಾ ಹೋಗ್ಬಿಟ್ಟು ATMಗೆ ಹೋಗ್ಲಾ? ಟೀಮವ್ರು ಒಬ್ಬೊಬ್ರು ನಾನು ಕಾರ್ಡ್ ಕೊಟ್ಟು ಕಳಿಸ್ತೀನಿ ATMಗೆ. ಸೂಪರ್ ಎಕ್ಸಾಸ್ಟೆಡ್ ಗೈಸ್. ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ನಡೀತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಎಂಗೇಜ್ಮೆಂಟ್ ನಡೆಯುತ್ತೆ. ಅದ್ರದ್ದು ತುಂಬ ಕೆಲಸ ಇದೆ. ಸೊ ನೋಡ್ಬೇಕು ಏನು ಕತೆ ಏನು ಅಂತೆಲ್ಲ. ಬಟ್ ಅದೇ ನಮ್ಮ ಅತ್ತೆ ಮಾವ ನೆನ್ನೆ ನಮ್ಮ ಪ್ರಪೋಸಲ್ ಇವೆಂಟಲ್ಲಿ ಎಲ್ರಿಗೂ ಇನ್ವೈಟ್ ಮಾಡಿದರು. ಬನ್ನಿ ಅಂತ, ಹಬ್ಬಕ್ಕೆ ಬನ್ನಿ ಅಂತ ಎಲ್ರಿಗೂ ಇನ್ವೈಟ್ ಮಾಡಿದರು. ಅದಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಇವತ್ತು ಹೋದ್ವಿ. ಬಟ್ ತುಂಬ ದೂರ ಅನಿಸ್ಬಿಡ್ತೀವಿ ಇವತ್ತು. ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನದಲ್ಲಿ ಚಾಲೆಂಜಸ್ಸು ಗೇಮ್ಸ್ ಎಲ್ಲ ವಾಪಸ್ ಬರುತ್ತೆ ಗೈಸ್. ವಿ ಜಸ್ಟ್ ಹೆಲ್ಡ್ ಅಪ್ ವಿತ್ ಈವೆಂಟ್ಸ್ ಎಲ್ಲ ನಡೀತಿತ್ತಲ್ಲ, ಎಂಗೇಜ್ಮೆಂಟ್ ನಡೀತಿದೆ. ಸೊ ಫಾರ್ ದ್ಯಾಟ್ ರೀಸನ್ ಯಾವುದು ಪ್ರಾಪರಾಗಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲ ಅವ್ರವ್ರ ಅರೇಂಜ್ಮೆಂಟ್ಸಲ್ಲಿ ಬ್ಯುಸಿ ಇದ್ದಾರೆ. ಸೊ ಯಾರು ಕರೆಕ್ಟಾಗಿ ವಿ ಆರ್ ನಾಟ್ ಪ್ಲ್ಯಾನಿಂಗ್ ದ ಹೋಲ್ ವ್ಲಾಗ್ಸ್ ಆ ಥರ ಆಗ್ತಾಯಿಲ್ಲ ಮುಂಚೆ ಥರ. ಬಟ್ ಇಟ್ ವಿಲ್ ಕಮ್ ಬ್ಯಾಕ್. ಐ ನೋ ಇಟ್ಸ್ ಆಲ್ ಅ ಫೇಸ್. ಸ್ವಲ್ಪ ಎಲ್ಲ ಅವ್ರವ್ರ ಟೈಮಲ್ಲಿ ಬ್ಯುಸಿ ಇದ್ದಾರೆ. ಸೊ ದಟ್ಸ್ ಓಕೆ. ಆದಷ್ಟು ಬೇಗ ಚಾಲೆಂಜಸ್ ಗೇಮ್ಸ್ ಎಲ್ಲ ಬರುತ್ತೆ, ಮಜಾ ಇರೋ ವ್ಲಾಗ್ಸ್ ಬರುತ್ತೆ. ವೆಯ್ಟ್ ಮಾಡಿ. ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಫೈನಲಿ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನೇನಾಯಿತು ಅದೆಲ್ಲ ಮುಗಿಸ್ಕೊಂಡೆ. ಬಟ್ ಯಾ ಗೈಸ್, ಇಟ್ಸ್ ಬಿನ್ ಸೋ ಲಾಂಗ್. ತುಂಬ ದಿನ ಆಯಿತು ನಾನು ಕ್ಯಾಮ್ರಲ್ಲಿ ಮಾತಾಡಿ, ನಿಮ್ಮೆಲ್ಲರ ಜೊತೆ ಮಾತಾಡಿ. ಲಕ್ಷ್ಮೀ ಹಬ್ಬನ ನಮ್ಮ ಮನೇಲಿ ಮಾಡಬೇಕು ಅಂತ ತುಂಬ ನಮ್ಮ ಅಕ್ಕಂಗೆ ಆಸೆ ಇತ್ತು. ಆ್ಯಂಡ್ ಅವಳದು ನನ್ನ ಹತ್ರ ಹೇಳ್ಕೊಂಡಿದ್ಲು. ಅಂದರೆ ಹೇಳ್ಕೊಂಡು ಅವಳು ಬೇಡ ನಾನು ಅವಳು ಹೇಳಿದಾಗ ನಾನು ಮಾಡೋಣ ಆಯಿತು ಪ್ಲ್ಯಾನ್ ಮಾಡೋಣ ಅಂತೆಲ್ಲ ಹೇಳಿದ್ದೆ. ನಮ್ಮ ಅಕ್ಕ ಇಲ್ಲ ಅದು ಮಾಡಿದ್ರೆ ನಾವು ಏನೇನೋ ಇರುತ್ತೆ ಅದರದ್ದು, ಅದೆಲ್ಲ ನಾವು ಪ್ರಾಪರಾಗಿ ಫಾಲೋ ಮಾಡಬೇಕು, ಮತ್ತು ಅದು ಎಲ್ಲ ವರ್ಷ ಮಾಡಬೇಕು ಅಂತೆಲ್ಲ ಇದ್ಲು. ಆದಮೇಲೆ ಅವಳೇ ಇಂಟ್ರೆಸ್ಟ್ ತೋರಿಸಿಲ್ಲ, ಬೇಡ ಬೇಡ ಅಂತ. ಬಟ್ ಐ ಹ್ಯಾವ್ ಇಟ್ ಸಮ್ವೇರ್ ಇನ್ ಮೈ ಹಾರ್ಟ್ ದಟ್ ಮಾಡಬೇಕಿತ್ತು ಈ ವರ್ಷ ಅಂತ. ಬಟ್ ಎಂಗೇಜ್ಮೆಂಟು ಮತ್ತು ನೆನ್ನೆ ಬೊಕ್ಕೆದು ಅದರಿಂದ ಇದ್ದಿದ್ದರಿಂದ ವಿ ಕುಡಂಟ್
ಸ್ಪೇರ್ ಟೈಮ್ ಫಾರ್ ಇಟ್. ಅದಕ್ಕೆ ಅಂತ ಒಂದು ಟೈಮ್ ಮಾಡ್ಕೊಳಕ್ಕಾಗಿಲ್ಲ ಪ್ರಾಪರಾಗಿ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ನೇಹ ಅವ್ರ ಮನೇಲಿ ಮಾಡಿದ್ದು ಆ್ಯಂಡ್ ನಾವೆಲ್ಲ ಅಲ್ಲಿಗೆ ಹೋಗಿದ್ದು ವಾಸ್ ನೈಸ್ ಫೀಲಿಂಗ್. ಬಟ್ ನಮ್ಮ ಅಕ್ಕಗೆ ಅದು ಒಂದು ಇತ್ತಲ್ಲ ಮನಸ್ಸಲ್ಲಿ, ಅದು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವರ್ಷ ಫಾರ್ ಶೋರ್ ಒಂದು ಗ್ರ್ಯಾಂಡ್ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ನಡೆಯುತ್ತೆ. ನಮ್ಮ ಮನೆಯಲ್ಲಿ ಈ ನೇಹ ಅವ್ರ ಮನೇಲಿ ಇಬ್ಬರು ಮನೇಲಿ ಮಾಡಬೇಕಾಗುತ್ತೆ ಅನಿಸುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ ನಡೆಯುತ್ತೆ. ಸೊ ಐ ವಾಂಟೆಡ್ ಟು ಶೇರ್ ದ್ಯಾಟ್. ಐ ರೆಡ್ ಫ್ಯೂ ಕಾಮೆಂಟ್ಸ್ ಅಬೌಟ್ ಮೈ ಬೊಕ್ಕೆ ವಿಡಿಯೋ ವೇರ್ ತುಂಬ ಜನ ಒಂದು 2-3 ಜನ ಕಾಮೆಂಟ್ ಹಾಕಿದ್ದಾರೆ, ತುಂಬ ಜನ ಅಲ್ಲ. ಇವನಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅದಕ್ಕೆ ಇದೆಲ್ಲ ಮಾಡ್ತಾನೆ, ಇವನಿಗೇನು ಅಂತೆಲ್ಲ. ಗೈಸ್, I work really hard every day, and this dark circles what you see every night is something to prove that I don't sleep more. I just think of work, I just work more. I know ನಾನು ಅದ್ರ ಮೇಲೆ ವರ್ಕ್ ಮಾಡಬೇಕು, ಟೈಮ್ ಕೊಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಯಾ, ಐ ವಿಲ್ ಡೂ ದಟ್ ಸೂನ್. ಬಟ್ ಐ ರಿಯಲಿ ವರ್ಕ್ ಹಾರ್ಡ್. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ, ಕನ್ಸು ಕಾಣ್ತಾ ಇದ್ದೀನಿ, ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ದರ್ ಇಸ್ ಅ ಲಾಟ್ ಬಿಹೈಂಡ್. ಸೊ ನಾಟ್ ಎವ್ರಿ ಯೂಟ್ಯೂಬರ್ಸು ದುಡ್ಡು ವ್ಯೂಸಿಂದ ಬರ್ತಿದೆ, ಆ್ಯಡ್ಸಿಂದ ಬರ್ತಿದೆ, ಪ್ರಮೋಷನ್ಸಿಂದ ಬರ್ತಿದೆ ಅಂದ ತಕ್ಷಣ ಅದು ಈಸಿಯಾಗಿ ಬರ್ತಿದೆ, ಅವ್ರಿಗೆ ಸುಮ್ಮನೆ ಬರ್ತಿದೆ ಅಂತಲ್ಲ ಗೈಸ್. ತುಂಬ ಕಷ್ಟ ಇದೆ ಅದರಿಂದ. ಐ ರಿಯಲಿ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಥಿಂಗ್. ಇಟ್ಸ್ ನಾಟ್ ಈಸಿ. ಆ ಥರ ಇದ್ದಿದ್ರೆ ಇಟ್ಸ್ ನಾಟ್ ಈಸಿ. ದಟ್ಸ್ ಇಟ್. So yeah, every rupee I spent on my bouquet for Neha was hard earned money. ತುಂಬ ಕಷ್ಟಪಟ್ಟು ನಾನು ದುಡ್ಡಿರೋ ದುಡ್ಡು. ಆ್ಯಂಡ್ ಯಾರಿಗೂ ಮೋಸ ಮಾಡಿ, ಯಾರಿಗೂ ತಪ್ಪು ಕೆಲಸ ಮಾಡಿ, ಯಾರಿಗೂ ನೋವು ಮಾಡಿರೋ ದುಡ್ಡಲ್ಲ, ಕಷ್ಟಪಟ್ಟು ಮಾಡಿರೋದು. ಆ್ಯಂಡ್ ಆ ದುಡ್ಡನ್ನ ನನ್ನ ಹುಡುಗಿಗೆ ನಾನು ಖರ್ಚು ಮಾಡಿರೋದು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅದು ಬಿಟ್ಟರೆ ಆಲ್ ಗುಡ್. ಐ ಆಮ್ ಹ್ಯಾಪಿ ಐ ಕುಡ್ ಅಚೀವ್ ದ್ಯಾಟ್. ಬಿಕಾಸ್ ಅದನ್ನು, ಆ ವಿಷನ್ನ ನಾವು ರಿಯಾಲಿಟಿಗೆ ತರೋದಿತ್ತಲ್ಲ. ಒಂದು ಮಾತು ನಾನು ಹೇಳ್ಬಿಟ್ಟಿದ್ದೆ ಈ ಥರ ಮಾಡ್ತೀನಿ ಅಂತ. ಆ್ಯಂಡ್ ಅದು ಹೇಳಿದ್ನ ನಾನು ಮಾಡೋ ಪ್ರೊಸೆಸ್ ಇತ್ತಲ್ಲ ಗೈಸ್, ಅದು 1 ದಿನದ 2 ದಿನದಲ್ಲ. ಇಟ್ ಟುಕ್ ಆಲ್ಮೋಸ್ಟ್ 3 months ಆಫ್ ಟೈಮ್. ನಾವು ಫಸ್ಟು ಯಾವತ್ತು ಹೋಗಿದ್ದು ಗೊತ್ತಿಲ್ಲ, ಬಟ್ ನಾವು ಫಸ್ಟು ಎಂಗೇಜ್ಮೆಂಟ್ ಲೊಕೇಶನ್ ಅಂತ ನಾನು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ಹೋಗಿದ್ವಲ್ಲ, ಅವತ್ತು ಪ್ಲ್ಯಾನ್ ಆಗಿದ್ದು ಇಲ್ಲಿ ಮಾಡಬೇಕು ಅಂತ. ಅವತ್ತಿಂದ ಎವ್ರಿ ವೀಕಲ್ಲಿ 2-3 days ವಿ ಹ್ಯಾಡ್ ಅ ಮೀಟಿಂಗ್ ರಿಲೇಟೆಡ್ ಟು ದಿಸ್. ಇದೇನಾಗುತ್ತೆ, ಹಂಗೇನಾಗುತ್ತೆ, ಇದೇನು ಮಾಡಬೇಕು ಆ್ಯಂಡ್ ಆಲ್ ದ್ಯಾಟ್. ಸೊ ದಟ್ ವಾಸ್ ಅ ವೆರಿ ಬಿಗ್ ಪ್ರೊಸೆಸ್ ಆ್ಯಂಡ್ ವಿ ಫೈನಲಿ ಡಿಡ್ ಇಟ್. ಈಗ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀವಿ. ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡ್ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀವಿ. ನೋಡಬೇಕು ಏನಾಗುತ್ತೆ, ಹೇಗಾಗುತ್ತೆ ಅಂತ. ನನಗಂತೂ ಪ್ರೊಸೆಸ್ ಗೊತ್ತಿಲ್ಲ, ನಮ್ಮ ಟೀಮವ್ರಿಗೂ ಯಾರಿಗೂ ಐಡಿಯಾನೇ ಇಲ್ಲ ಇದು ಹೆಂಗೆ ಗಿನ್ನಿಸ್ ರೆಕಾರ್ಡ್ ಎಲ್ಲ ವರ್ಕ್ ಆಗುತ್ತೆ ಅಂತ. ಬಟ್ ಅಪ್ಲೈ ಮಾಡಿದ್ದೀವಿ. ನೋಡೋಣ ಏನು ಬರುತ್ತೆ ಏನು ಬರಲ್ಲ ಅಂತ. ಲೆಟ್ಸ್ ಸಿ. ವಿಶ್ ಮೀ ದ ಲಕ್ ದಟ್ ಒಂದು ಗಿನ್ನಿಸ್ ರೆಕಾರ್ಡ್ದು, ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ದು ಎಲ್ಲ ಒಂದೊಂದು ಫ್ರೇಮ್ ಹಾಕ್ಸಿಡೋಣ. ಏನಾದ್ರು ಬಂತು ಅಂದರೆ ಒಬ್ಬ ಕನ್ನಡ ಯೂಟ್ಯೂಬರ್, ಡೈಲಿ ಬ್ಲಾಗರ್, ವಿ ಮೇಡ್ ಅ ಹಿಸ್ಟ್ರಿ, ವಿ ಸೆಟ್ ಅ ರೆಕಾರ್ಡ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಐ ಫೀಲ್ ಗ್ರೇಟ್ ಅಬೌಟ್. ಸೊ ಯಾ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನೋ ಇದು 2-3 ದಿನ ಆದಮೇಲೆ, ಹಬ್ಬ ಆದಮೇಲೆ ಬರ್ತಾ ಇದೆ. ಬಟ್ ಇನ್ನು ಮೇಲೆ ಡೈಲಿ ಬ್ಲಾಗ್, ನಾರ್ಮಲ್ ಬ್ಲಾಗ್ ಬರುತ್ತೆ. ಇದು ಯಾಕೆ ಅಷ್ಟು ದಿನ ಆಯಿತು ಅಂದರೆ ಬಿಕಾಸ್ ಎಪಿಸೋಡ್ 2-3 ಇತ್ತಲ್ಲ ನಮ್ಮ ಇದ್ರದ್ದು ಬೊಕ್ಕೆದು, ಅದರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಐ ಆಮ್ ರಿಯಲಿ ಸಾರಿ. ಬಟ್ ಅದು ಬಿಟ್ಟರೆ ನೆಕ್ಸ್ಟಿಂದ ನೀವು ಪ್ರೀವಿಯಸ್ ಡೇನು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಿದಿತ್ತು. ನಾನು ಮುಂಚೆ ಬೆಳಗ್ಗೆ ಎದ್ದು ಈವ್ನಿಂಗ್ವರೆಗೂ ವ್ಲಾಗ್ ಮಾಡ್ತಿದ್ದೆ. ಈಗ ಬರೀ ಫ್ಯೂ ಅವರ್ಸ್ ಆಗಿದೆ. ಸೊ ಐ ರಿಯಲಿ ಮಿಸ್ ದಟ್. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಮಲ್ಗೋವರೆಗೂ ವ್ಲಾಗ್ ಮಾಡ್ತಿದ್ದೆ ನಾನು. ಐ ವಾಂಟ್ ಟು ಸ್ಟಾರ್ಟ್ ಡೂಯಿಂಗ್ ದಟ್ ಅಗೇನ್. ನಿಮ್ಮ ಕಾಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೇನಾದ್ರು ಆ ಥರ ಕಾಂಟೆಂಟ್ ಬೇಕಾ, ಇಲ್ಲ ಈಗ ನಡೀತಿರೋದೇ ಕ್ರೇಜಿ ಆಗಿದೆ ಇದನ್ನೇ ಮಾಡಿಬ್ರು ಅಂದರೆ ವಿಲ್ ಗೋ ವಿತ್ ದ್ಯಾಟ್. ಎಸ್, ಸೊ ಈ ವ್ಲಾಗ್ನಲ್ಲಿ ಈಗ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. Thanks much for watching. Lots of love. Bye. Good night. ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆ